ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ಪ್ರೀವಿಯಸ್ ವ್ಲಾಗಲ್ಲೇ ನಾನು ಮೆನ್ಷನ್ ಮಾಡಿದ್ದೆ, ಅಂದರೆ ನಾವು ತಿರುಮಲಗೆ ಹೋಗಿ ಬಂದ್ವಿ ಅಂತ. ಅಂದರೆ ಆಯುಧ ಪೂಜೆಯ ದಿನ ಆಲ್ರೆಡಿ ನನ್ನ ಮಗ ಗುಂಡಾಗಿದ್ದಾನೆ, ನೀವು ನೋಡಿರ್ಬೋದು. ಸೊ ಅದು ಮುಂಚಿನ ದಿನ ನನ್ನ ಒಂದು ವ್ಲಾಗ್ನ ನಾನು ಎಡಿಟಿಂಗ್ ಎಲ್ಲ ಮಾಡೋಕ್ಕೆ ಟೈಮ್ ಆಗಿರಲಿಲ್ಲ, ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಇದು ಒಂದು ನಾವು ಬ್ರಹ್ಮೋತ್ಸವ ಟೈಮಲ್ಲಿ ತಿರುಮಲಗೆ ಹೋಗಿದ್ವಿ ದರ್ಶನಕ್ಕೆ. ಸೊ ಅಲ್ಲಿ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ನೀವೆಲ್ಲ ಕೇಳಿದ್ರಲ್ಲ, ನಿಮ್ಮ ಹಸ್ಬೆಂಡ್ ಏನು ಆಂಧ್ರ ಅವರ, ನೀವು ಜಾಸ್ತಿ ರಿಲೇಟಿವ್ಸ್ ಆಂಧ್ರಲ್ಲೇ ಇದ್ದಾರೆ ಅಂತ. ಸೊ ಅದಕ್ಕೆ ಕೂಡ ಈ ಒಂದು ವ್ಲಾಗಲ್ಲಿ ಆನ್ಸರ್ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನೇನ ಟ್ರಾವೆಲ್ ಮಾಡ್ತೀನಿ ಅನ್ನೋ ಟೈಮಲ್ಲಿ ಈ ಒಂದು ವೆಜಿಟೇಬಲ್ಸ್ ಇಂಥದ್ದೆಲ್ಲ ಏನೂ ತರಿಸಲ್ಲ. ಆಲ್ರೆಡಿ ಇರೋದನ್ನೇ ಫುಲ್ ಖಾಲಿ ಮಾಡಿಟ್ಟು ಹೋಗ್ತೀನಿ. ಸುಮ್ಮನೆ ಬರೋಷ್ಟರಲ್ಲಿ ಓಲ್ಡ್ ಸ್ಟಾಕ್ ಆಗುತ್ತೆ, ಎಲ್ಲ ಒಣಗೋಗಿರುತ್ತೆ ಅನ್ನೋ ಒಂದು ರೀಸನಿಂದ. ಸೊ ಅದಕ್ಕೆ ಇವತ್ತು ನೆನ್ನೆನೇ ಎಲ್ಲ ಫುಲ್ಲು ತರಕಾರಿ ಎಲ್ಲ ಖಾಲಿ ಮಾಡಿದ್ದೆ. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಇರೋದ್ರಿಂದ ಚಿತ್ರಾನ್ನ ಮಾಡ್ಕೊಂಬಿಟ್ಟು ಇನ್ನು ಜರ್ನಿ ಸ್ಟಾರ್ಟ್ ಮಾಡ್ತೀವಿ. ಇನ್ನು ಒಂದು 2 ಡೇಸ್ ಇರಲ್ವಲ್ಲ, ಸೊ ಯಾಕೆ ಅಂತ ತರಕಾರಿ ಏನು ತರಿಸಲಿಲ್ಲ. ಪಲ್ಯ ಎಲ್ಲ ಏನೂ ಮಾಡ್ಕೊಳಕ್ಕಾಗಿಲ್ಲ. ಸೊ ನಮಗೆ ಏನು ಪ್ಲೈನಾಗೆಲ್ಲ ಚಿತ್ರಾನ್ನ ತಿನ್ನೋಕ್ಕೆ ಆಗಲ್ಲ. ಏನಾರ ಒಂದು ಪಲ್ಯ ಆದರೂ ಇರಬೇಕು, ಇಲ್ಲ ಸೈಡ್ಗೆ ಈ ಥರ ಏನಾರ ಪಾಪಡ್ ಇಂಥದ್ದೆಲ್ಲ ಇರಬೇಕು. ಸೊ ಅದಕ್ಕೆ ಈ ಒಂದು ರಾಗಿ ಪಾಪಡನ್ನ ತರಿಸಿದ್ದೆ. ಸೊ ಇದು ಕಂಪ್ಯಾರಿಟಿವ್ಲಿ ಒಂದು ಹೆಲ್ತಿಯರ್ ಆಪ್ಷನ್ ಅನ್ನೋ ರೀಸನಿಂದ ಅಷ್ಟೇ. ಇವಾಗ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಆಲ್ಮೋಸ್ಟ್ ನಮಗೆ ಕೋಲಾರ ಟು ತಿರುಪತಿ ರೀಚ್ ಆಗೋಕ್ಕೆ 2.5 hours ತಗೊಳುತ್ತೆ. ಮಕ್ಕಳೆಲ್ಲ ಮಲಗಿದ್ದಾರೆ. ಸೊ ನಾನಂತೂ ಆನ್ ದ ವೇ ಜರ್ನಿ ಟೈಮಲ್ಲಿ ಈ ಥರ ಏನಾದರೂ ರೋಡ್ ಸೈಡೆಲ್ಲ ಸಿಗುತ್ತಲ್ವ, ಚೇಪೆಹಣ್ಣು, ಜೋಳ ಇಂಥದ್ದು ಏನಿದ್ರೂ ತಗೊಳ್ತೀನಿ. ಎಸ್ಪೆಷಲಿ ಚೇಪೆಹಣ್ಣಂತೂ ನನ್ನ ಫೇವ್ರೆಟ್ಟು. ಸೊ ಹೋಗ್ಬೇಕಾದ್ರೆ ಅದೊಂದು ತಿನ್ಕೊಂಡು ಇವಾಗ 2.5 hours ಆಗಿದೆ, ಸಂಜೆ ಆಗ್ತಾ ಬಂದಿದೆ. ಸೊ ಬರೀ ಕೈಯಲ್ಲಿ ಹೋಗ್ಬಾರ್ದಲ್ವ ಹೆಣ್ಮಕ್ಳ ಮನೆಗೆ ಹೋಗ್ಬೇಕಾದ್ರೆ, ಅದಕ್ಕೆ ಏನಾರ ಸ್ವಲ್ಪ ಸ್ವೀಟ್ಸು ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಇಲ್ಲಿ ಒಂದು ಬ್ರೇಕ್ ತೊಗೊಂಡ್ವಿ. ಇದು ಚಂದ್ರಗಿರಿ ಅಂತ ಒಂದು ಪ್ಲೇಸು. ಸೊ ಇಲ್ಲಿ ಬಂದು ಸ್ವಲ್ಪ ಫ್ರೂಟ್ಸು ಎಲ್ಲ ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟು ನಮ್ಮ ಹಸ್ಬೆಂಡ್ ಅವರ ಅಕ್ಕ ಭಾವ ಮನೆಗೆ ಹೋಗ್ತಾ ಇರೋದು. ಸೊ ಅಕ್ಕ ಅಂದರೆ ದೊಡ್ಡಮ್ಮ ಮಗಳು ನಮ್ಮ ಹಸ್ಬೆಂಡ್ಗೆ. ಸೊ ಇವಾಗ ಬ್ರಹ್ಮೋತ್ಸವ ನಡೀತಾ ಇದೆ ಆಂಧ್ರಲ್ಲಿ, ಅಂದರೆ ತಿರುಪತಿಯಲ್ಲಿ. ಸೊ ಯೂಶ್ವಲಿ ನಾವು ಹೆಂಗೆ ಶ್ರಾವಣ ಶನಿವಾರಗಳು ಪೂಜೆ ಮಾಡ್ತೀವಲ್ವ, ಅವರು ಈ ಮಂತ್ ಮಾಡ್ತಾರೆ. ಶ್ರಾವಣ ಟೈಮಲ್ಲಿ ಅವ್ರು ನಾನ್ ವೆಜ್ ತಿಂತಾರೆ, ಬಟ್ ಈ ಮಂತು ಅವ್ರು ನಾನ್ ವೆಜ್ ತಿನ್ನಲ್ಲ. ಸೇಮ್ ಶ್ರಾವಣ ಶನಿವಾರಗಳು ನಾವು ಹೆಂಗೆ ಶನಿವಾರ ಪೂಜೆಗಳು ಮಾಡ್ತೀವೋ ಅವ್ರು ಈ ಟೈಮಲ್ಲಿ ಮಾಡ್ತಾರೆ. ಸೊ ರಂಗೋಲಿ ನೋಡಿ ಎಷ್ಟು ದೊಡ್ಡದಾಗಿ ಬಿಡಿಸಿದ್ದಾರೆ. ನನ್ನ ಮಗಳಿಗಂತೂ ಫುಲ್ಲು ಅಲ್ಲಿ ಹೋದಾಗ ಅವ್ರದ್ದು ಕಲರ್ಸ್ ಎಲ್ಲ ತೊಗೊಂಡು ಅವಳು ಒಂದು ಬಿಡಿಸ್ತಾಳೆ. ಇವಾಗ ಅವ್ರ ಮನೇಲಿ ಡೈಲಿ ಪೂಜೆ ನಡೆಯುತ್ತೆ ಇವಾಗ ಬ್ರಹ್ಮೋತ್ಸವ ಟೈಮಲ್ಲಿ. ಸೊ ನಾವು ಹೋಗೋಷ್ಟರಲ್ಲೇ ಸಂಜೆ ಆಗಿತ್ತಲ್ವ, ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದರು. ಸೊ ಮಗಳಿಗೂ ಎಲ್ಲ ಫ್ರೆಶ್ ಅಪ್ ಆಗಿಬಿಟ್ಟು ಬಾ ಅಂತ ಹೇಳಿ ಅವಳಿಗೂ ಗೋವಿಂದ ನಾಮ ಇಡ್ತಾ ಇದ್ದಾರೆ. ಸೊ ಇವ್ರು ಬಂದು ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೀವು ನೋಡಿರ್ಬೋದು, ವಾಸು ಅಣ್ಣ ಅಂತ. ಅವರಂತೂ ಇವಾಗ ಮಾಲೆ ಹಾಕಿದ್ದಾರೆ. ಸೊ ಗೋವಿಂದ ಮಾಲೆ ಅಂತ ಹಾಕ್ತಾರೆ. 11 days 9 days ಈ ಥರ ಒಬ್ಬೊಬ್ಬರು 1 month ಹಾಕ್ತಾರೆ. ಸೊ ಇವಾಗ ಶಬರಿಮಲೆಗೆ ಹೋದಾಗ ಯಾವ ರೀತಿ ಮಾಲೆ ಹಾಕ್ತಾರಲ್ಲ, ಅದೇ ಥರ ಗೋವಿಂದ ಮಾಲ ಅಂತ ಹಾಕ್ತಾರೆ. ಯೆಲ್ಲೋ ಕಲರ್ ಡ್ರೆಸ್ ಹಾಕಿರ್ತಾರೆ. ಸೊ ಇವಾಗ ಅವರು ಗೋವಿಂದ ಮಾಲ ಹಾಕ್ಕೊಂಡಿದ್ರು ನಾವು ಹೋಗಿರೋ ದಿನ. ಸೊ ಸ್ಟಾರ್ಟಿಂಗಲ್ಲೆಲ್ಲ ಮಕ್ಕಳಿಗೆ ಈ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರ್ತಾಯಿತ್ತು, ಅಂದರೆ ತೆಲುಗು ಎಲ್ಲ ಅರ್ಥ ಆಗ್ತಾ ಇರಲಿಲ್ಲ. ಬಟ್ ಇವಾಗ ಕ್ರಮೇಣ ನಾವು ಹೋಗ್ತಾ ಇರ್ತೀವಿ, ಬರ್ತಾ ಇರ್ತೀವಲ್ವ, ಇಯರ್ಲಿ ಒನ್ಸ್ ಆದರೂ ದರ್ಶನಕ್ಕೆ ಹೋಗ್ತೀವಿ. ಆವಾಗ ಅವ್ರ ಹತ್ರ ಮಾತಾಡಿ, ಮತ್ತು ಕೋಲಾರ್ಗೂ ಆಂಧ್ರ ಬಾರ್ಡ್ರ್ ಆಗಿರೋದ್ರಿಂದ ಸ್ವಲ್ಪ ಲ್ಯಾಂಗ್ವೇಜ್ ಕಲಿತಾ ಇರ್ತಾರೆ. ಸೊ ನೋಡ್ತಾ ಇರ್ಬೋದು, ಅವ್ರಿಗೆ 2 ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ನಾಮ ಇನ್ಸಪ್ಪ ಮುಂದಕ್ಕೆ ಬಾ. ಸೂಪರ್ ಸೂಪರ್, ಸೂಪರ್ ಆಗಿದೆಪ್ಪ. ಸೊ ಯೂಶ್ವಲಿ ಆಂಧ್ರ ತಮಿಳ್ನಾಡು ಅಲ್ಲೆಲ್ಲ ನೈಟ್ ಟೈಮ್ ಅವ್ರು ಟಿಫನ್ ತಿಂತಾರೆ, ಅಂದರೆ ಇಡ್ಲಿ ದೋಸೆ ಈ ಥರದ್ದು ಮಾಡ್ಕೊಳ್ತಾರೆ. ಬಟ್ ನಮಗೆ ಎಸ್ಪೆಷಲಿ ನಮಗೆ ಕೋಲಾರ ಬ್ಯಾಂಗ್ಳೂರು ಈ ಕಡೆ ಅವರೆಲ್ಲ ನೈಟ್ ಟೈಮ್ ಟಿಫನ್ ತಿನ್ನಲ್ಲ. ನಮಗೆ ಚಪಾತಿ ಇಲ್ಲ ಮುದ್ದೆ ರೈಸ್ ಈ ಥರದ್ದೇ ಅಭ್ಯಾಸ ಅಲ್ವಾ. ಬಟ್ ಅವರು ಲೈಕ್ ಟಿಫನ್ನೇ ತಿನ್ನೋದು. ಬಟ್ ನಾವು ಹೋಗಿದ್ದೀವಿ ಅಂತ ಪಾಪ ರೈಸ್ ಮಾಡ್ತಾರೆ, ಯಾಕಂದರೆ ನಮ್ಗೆ ಅಭ್ಯಾಸ ಇರಲ್ಲ ಅಂತ. ಬಟ್ ಮಕ್ಕಳು ಅಲ್ಲಿ ಹೋದ್ಮೇಲೆ ಇಡ್ಲಿನೇ ಅವ್ರು ಏನು ತಿಂತಾರಲ್ವ, ನಮ್ಗೆ ಇಡ್ಲಿನೇ ಬೇಕು ಅಂತ ಇಲ್ಲಿ ಇಡ್ಲಿನೇ ಹಾಕ್ಸ್ಕೊಂಡು ತಿಂತಾ ಇದ್ದಾರೆ. ಸೊ ನುಗ್ಗೆಕಾಯಿ ಸಾಂಬಾರು ಎರಡಕ್ಕೂ ಆಗುತ್ತೆ, ಚೆನ್ನಾಗಿರುತ್ತೆ ಕಾಂಬಿನೇಷನು, ರೈಸ್ಗೆ ಮತ್ತು ಇಡ್ಲಿಗೆ ಅಂತ ಅದನ್ನೇ ಮಾಡಿದ್ರು. ಸೊ ಆ್ಯಕ್ಚುಲಿ ಬೇರೆ ಏನಾರ ಮಾಡ್ಕೊಡ್ತೀವಿ ಅಂದರೂ ನಾವು ಬೇಡ, ನೈಟ್ ಟೈಮ್ ಲೈಟಾಗೆ ತಿಂದು ಮಲಗ್ತೀವಿ, ರೈಸ್ ಒಂದು ಸ್ವಲ್ಪ ಮಾಡಿ ಸಾಕು ಅಂತ ಜೊತೆಗೆ ಪ್ಯಾಪೆಡೆಲ್ಲ ಮಾಡಿಕೊಟ್ಟಿದ್ದಾರೆ. ಸೊ ಇವರು ಈ ಥರ ತಟ್ಟೆಯಲ್ಲಿ ತಿಂದಿರಾ ಮಲೆ ಹಾಕಿರೋದ್ರಿಂದ ಒಂದು ಎಲೆಯಲ್ಲಿ ತಿಂತಾಯಿದ್ದಾರೆ. ಅಂದರೆ ಅದು ಒಂಥರ ಮಡಿಯಿಂದ ಎಲ್ಲ ಮಾಡಬೇಕಲ್ಲ, ಆ ಒಂದು ರೀಸನಿಂದ. ಸೊ ಎಷ್ಟೊಂದು ಜನ ಕೇಳಿದ್ರಿ ನಿಮ್ಮ ಹಸ್ಬೆಂಡ್ ಏನು ಆಂಧ್ರ ಅವರ, ಲೈಕ್ ತುಂಬ ರಿಲೇಟಿವ್ಸ್ ನೀವು ಯಾರು ತೋರಿಸ್ತೀರಲ್ಲ ಅವರೆಲ್ಲ ತಿರುಪತಿ ಇಲ್ಲಾಂದರೆ ಬೇರೆ ಆಂಧ್ರ ಸ್ಟೇಟ್ಸ್ನೇ ತೋರಿಸ್ತೀರಾ ಅಂತ.
ಸೊ ನಮ್ಮ ಹಸ್ಬೆಂಡ್ ಏನು ಆಂಧ್ರ ಅವರಲ್ಲ, ಅವ್ರು ಕರ್ನಾಟಕದವರೇ. ಯಾಕಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಪ್ಪ ಅಂದರೆ ನಮ್ಮ ಮಾವ ಬಂದು ಕರ್ನಾಟಕದವರು, ಬಟ್ ಮದುವೆ ಮಾಡ್ಕೊಂಡಿರೋದು ಆಂಧ್ರ ಅವ್ರನ್ನ, ಅಂದರೆ ನಮ್ಮ ಅತ್ತೆ ಆಂಧ್ರ ಅವರು. ಸೊ ಈ ತಾಯಿದು ರಿಲೇಟಿವ್ಸ್, ನಮ್ಮ ಹಸ್ಬೆಂಡ್ ಅವರ ಅಮ್ಮ ಅವ್ರ ರಿಲೇಟಿವ್ಸ್ ಎಲ್ಲರೂ ಅವ್ರ ಅಕ್ಕ ತಂಗಿರೆಲ್ಲ ಆಂಧ್ರಲ್ಲಿರೋದ್ರಿಂದ ಸ್ವಲ್ಪ ಅವ್ರ ತಾಯಿ ಮನೆ ಕಡೆನೇ ಜಾಸ್ತಿ ಒಡನಾಟ ಇರುತ್ತಲ್ಲ ಮಕ್ಕಳಿಗೆ. ಸೊ ಆ ಒಂದು ರೀಸನಿಂದ ನಮ್ಮ ಹಸ್ಬೆಂಡ್ ಅಮ್ಮ ಸೈಡ್ ಎಲ್ಲ ಆಂಧ್ರ ಇರೋದ್ರಿಂದ ನಾವು ಆ ಕಡೆ ಹೋಗ್ತೀವಿ. ಹಸ್ಬೆಂಡ್ ಅವ್ರ ಅಪ್ಪ ಸೈಡೆಲ್ಲ ಅಂದರೆ ಕರ್ನಾಟಕನೇ, ಬಟ್ ಆಂಧ್ರ ಬಾರ್ಡ್ರ್ ಇರೋದ್ರಿಂದ ಅವ್ರಿಗೂ ಅಷ್ಟೇ ತೆಲುಗು ಬರುತ್ತೆ. ಸೊ ನಮ್ಮ ಕೋಲಾರು ಮತ್ತು ಈ ಕಡೆ ಇರೋರಿಗೆಲ್ಲ ಒಂದು ಅಡ್ವಾಂಟೇಜ್ ಏನಂದರೆ ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರೋಲ್ಲ. ನಮಗೆ ತೆಲುಗು, ತಮಿಳ್, ಕನ್ನಡ ಎಲ್ಲ ಲ್ಯಾಂಗ್ವೇಜಸ್ಸು ಬರುತ್ತೆ. ಯಾಕಂದರೆ ಆಂಧ್ರಾಗೂ ನಮ್ಮದು ಬಾರ್ಡ್ರ್ ಇದೆ ಮತ್ತು ತಮಿಳ್ನಾಡಿಗೂ ಹತ್ರ ಇರೋದ್ರಿಂದ ಎರಡೂ ಲ್ಯಾಂಗ್ವೇಜಸ್ ನಮ್ಗೆ ಅರ್ಥ ಆಗುತ್ತೆ. ಮತ್ತು ಇದು ಆಂಧ್ರ ಅನ್ನೋದು ಸಖತ್ ಫ್ರೆಂಡ್ಲಿ ಸ್ಟೇಟ್ ಅಂತಲೇ ಹೇಳ್ಬೋದು ಕರ್ನಾಟಕಗೆ. ಅಂದರೆ ಇವಾಗ ಎಷ್ಟೊಂದು ಕಡೆ ಈ ಒಂದು ಸ್ಟೇಟ್ಸ್ ಮಧ್ಯೆ ಜಗಳ ಅನ್ನೋದೆಲ್ಲ ಇರುತ್ತಲ್ವ, ಆ ಥರದ್ದು ಇರಲ್ಲ. ಆಂಧ್ರ ಮತ್ತು ಕರ್ನಾಟಕ ಒಂಥರ ಫ್ರೆಂಡ್ಲಿ ಸ್ಟೇಟ್ಸು. ಸೊ ಆ ಥರದ್ದು ಯಾವತ್ತೂ ಬ್ಯಾರಿಯರ್ ಅನ್ನೋದು ನಮಗೆ ಬಂದಿಲ್ಲ ಲ್ಯಾಂಗ್ವೇಜಿಂದ. ಸೊ ನಮ್ಮ ಅತ್ತಿಗೆಯಲ್ಲಿ ಆರಾಮಾಗಿ ರಂಗೋಲಿ ನೋಡಿ, ಎಷ್ಟು ನಾವು ಎದ್ದೊಳಕ್ಕೆ ಮುಂಚೆನೇ ಎಲ್ಲ ನೀಟಾಗಿ ಆಚೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಎಲ್ಲ ಬಿಡಿಸಿ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿತಾಯಿದ್ರು. ನಾವು ಇವಾಗ ಬಂದಿದ್ದೀವಿ ಎದ್ದು ರೆಡಿಯಾಗಿ. ಸೊ ಈ ಥರ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ನಮ್ಮ ಕಡೆ ರಂಗೋಲಿ ಪುಡಿ ಯೂಸ್ ಮಾಡ್ತೀವಲ್ವ ನಾವು. ಸೊ ಅವರು ಈ ಥರ ರಂಗೋಲಿದು ಒಂಥರ ಸ್ಟಿಕ್ಸ್ ಥರ ಇದೆ, ಏನೋ ರಂಗೋಲಿ ರಾಯಿ ಅಂತ ಏನೋ ಹೇಳಿದ್ರು ಅದಕ್ಕೆ. ಸೊ ಅದರಲ್ಲಿ ಕಲರ್ಸ್ ಸಹ ಬರುತ್ತಂತೆ, ಒಂದೊಂದು ಪ್ಯಾಕೆಟ್ 20 ರೂಪೀಸ್ ಅಂತ ಇದು. ಸೊ ಇದರಲ್ಲಿ ಅವ್ರು ಬಿಡಿಸೋದು ರಂಗೋಲಿನೆಲ್ಲ, ಬಟ್ ಸಖತ್ ಈಸಿ ಆ್ಯಕ್ಚುಲಿ ಇದರಲ್ಲಿ ಬಿಡಿಸೋದು. ಚಾಕ್ ಪೀಸ್ ಎತ್ಕೊಂಡು ಬರ್ದಂಗಿತ್ತು. ಮತ್ತು ಈ ಸಗಣಿ ಎಲ್ಲ ನಾವು ಮೊದಲು ಸಾರಿಸ್ತಾ ಇದ್ರಲ್ಲ ಹಳೆ ಕಾಲದಲ್ಲಿ, ಸೊ ಇವಾಗ ಸಗಣಿ ಎಲ್ಲ ಸಿಗಲ್ಲ ಅಂತ ಈ ಥರ ಪ್ಯಾಕೆಟ್ ಸಿಗುತ್ತಂತೆ ಆ ಕಡೆ. ಇದನ್ನು ಮಿಕ್ಸ್ ಮಾಡಿ ಸಗಣಿ ಥರನೇ ಸಾರಿಸ್ಬಿಡೋದು. ನೋಡಿ ಏನೇನು ಟೆಕ್ನಾಲಜಿ ಬಂದಿದೆ ಅದನ್ನು ತೋರಿಸಿದ್ರು. ನಾನು ಇದು ಕಲ್ದು ನೋಡ್ತಾ ಇರಬೇಕಾದ್ರೆ ನೋಡಿ ಈ ಥರ ಸಗಣಿದು ಸಿಗುತ್ತೆ, ಗ್ರೀನ್ ಕಲರ್ ಇರುತ್ತೆ, ಸೇಮ್ ಸಗಣಿ ಸಾರಿಸ್ದಂಗೆ ಇರುತ್ತೆ. ಯಾವಾಗಾದರೂ ಸ್ಪೆಷಲ್ ಡೇಸಲ್ಲಿ ಅದನ್ನು ಯೂಸ್ ಮಾಡ್ತೀನಿ ಅಂತ ಹೇಳ್ತಾಯಿದ್ರು. ಸೊ ಯೂಶ್ವಲಿ ತಿರುಮಲಗೆ ಹೋಗ್ಬೇಕಾದ್ರೆ ಟ್ರೆಡಿಷ್ನಲ್ ವೇರ್ಸಲ್ಲೇ ಹೋಗ್ಬೇಕಲ್ವ. ಸೊ ನಾನು ಸ್ಯಾರಿ ಉಟ್ಕೊಂಡಿದ್ದೆ, ಮಗಳಿಗೂ ಈ ಥರ ಒಂದು ಲಂಗ ಓಣಿ ಎಲ್ಲ ವೇರ್ ಮಾಡಿದ್ಲು. ಸೊ ಇವಾಗ ನಾವು ಮಾರ್ನಿಂಗ್ ಆಗಿದೆ, ಫುಲ್ಲೆಲ್ಲ ರೆಡಿಯಾಗಿ ಇನ್ನು ದರ್ಶನಕ್ಕೆ ಹೋಗಬೇಕು. ಸೊ ಯೂಶ್ವಲಿ ನಾವು ದರ್ಶನಕ್ಕೆ ಈ ಟೈಮಲ್ಲೇ ಹೋಗ್ತೀವಿ, ಬ್ರಹ್ಮೋತ್ಸವ ಟೈಮಲ್ಲಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಅವ್ರ ಭಾವ ಏನಿದ್ದಾರಲ್ಲ ಅವರು ಎಂಪ್ಲಾಯಿ, TTD ಎಂಪ್ಲಾಯಿ. ಸೊ ಅವ್ರಿಗೆ ಎಂಪ್ಲಾಯೀಸ್ ಫ್ಯಾಮ್ಲೀಸ್ನ ಕರ್ಕೊಂಬರೋಕ್ಕೆ ಈ ಟೈಮಲ್ಲಿ ಪರ್ಮಿಷನ್ ಕೊಡ್ತಾರೆ 6 ಮೆಂಬರ್ಸ್ಗೆ. ಸೊ ಪ್ರತಿ ವರ್ಷ ನಮ್ಮನ್ನು ಈ ಟೈಮಲ್ಲಿ ಕರೀತಾರೆ. ಸೊ ಅವರು ಎಂಪ್ಲಾಯಿ ಕಾರ್ಡಲ್ಲಿ ನಮಗೆ ಡೈರೆಕ್ಟಾಗಿ ದರ್ಶನ ಎಲ್ಲ ಸಿಗೋದ್ರಿಂದ ಈ ಟೈಮಲ್ಲಿ ಈಸಿಯಾಗಿ ಹೋಗಿ ದರ್ಶನ ಮಾಡ್ಕೊಂಬರ್ಬೋದು ಅಂತ. ಬಟ್ ಸ್ಟಿಲ್ ಆ ಎಂಪ್ಲಾಯೀಸಲ್ಲಿ ಕ್ಯೂವಲ್ಲಿ ಹೋದ್ರೆ ತುಂಬ ಜನ ಎಂಪ್ಲಾಯೀಸ್ ಫ್ಯಾಮ್ಲೀಸ್ ಇರುತ್ತೆ. TTD ಆಲ್ಮೋಸ್ಟ್ ಅವ್ರ ಫ್ಯಾಮ್ಲೀಸ್ ಎಲ್ಲನೂ ಬಂದಿರ್ತಾರಲ್ಲ, ತುಂಬಾ ರಶ್ ಇತ್ತು ಅಂತಲೇ ಹೇಳ್ಬೋದು. ಬಟ್ ಡೆಕೋರೇಷನ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ನೀವು ಹೋದರೆ. ನೈಟ್ ವ್ಯೂ ಅಂತೂ ಸೂಪರಾಗಿರುತ್ತೆ, ಫುಲ್ಲು ಲೈಟಿಂಗ್ಸ್. ಈ ದಸರಾ ಟೈಮಲ್ಲಿ ಮೈಸೂರು ಹೆಂಗೆ ಕಂಗೊಳಿಸ್ತಾ ಇರುತ್ತೋ ಅದೇ ಥರ ತಿರುಮಲ ಸಹ ಈ ಬ್ರಹ್ಮೋತ್ಸವ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ಬಟ್ ತುಂಬ ರಶ್ ಇರುತ್ತೆ. ಸೊ ನೀವೇನಾರ ನಾರ್ಮಲ್ ಟಿಕೆಟ್ಸ್ ತೊಗೊಂಡು ನೀವು ಹೋಗೋಂಗಿದ್ರೆ ಅವಾಯ್ಡ್ ಮಾಡಿ, ತುಂಬ ರಶ್ ಇರುತ್ತೆ, ಮಕ್ಕಳ ಜೊತೆ ಎಲ್ಲ ಕಷ್ಟ. ಈ ಎಂಪ್ಲಾಯಿ ಕಾರ್ಡಲ್ಲಿ ಹೋಗಿರೋದ್ರಿಂದ ನಮಗೆ ಸ್ವಲ್ಪ 2 ಅವರ್ಸಲ್ಲಿ ದರ್ಶನ ಆಯಿತು. ಬಟ್ ಬೇರೆಯವ್ರಿಗೆಲ್ಲ ಆಲ್ಮೋಸ್ಟ್ 12 ಅವರ್ಸ್ ಹಂಗೆಲ್ಲ ಆಗ್ತಾಯಿದೆ ಅಂತ ಹೇಳಿದ್ರಲ್ಲಿರೋರು. ಒಂಥರ ಬ್ಲೆಸ್ಡ್ ಅನಿಸುತ್ತೆ ತಿರುಮಲಗೆ ಬಂದಾಗ. ಎಷ್ಟು ಸಲ ಆ ಒಂದು ರಶಲ್ಲಿ ಹೋಗಿ ಆ ತಿಮ್ಮಪ್ಪನ ದರ್ಶನ ಮಾಡ್ಕೊಂಡ್ರೂ ಹೋಗ್ಬೇಕಂದ್ರೆ ಅನಿಸುತ್ತೆ, ಅಯ್ಯೋ ಎಷ್ಟು ಕಷ್ಟ ಆಗ್ತಾಯಿದೆ, ಆ ಬೋನ್ಸಲ್ಲಿ ಆಗ್ತಾರೆ, ಅಲ್ಲಿ ಕೂತ್ಕೊಳ್ಳೋಗೆಲ್ಲ ಅನಿಸ್ತಾ ಇರುತ್ತೆ. ಬಟ್ ಒನ್ಸ್ ಆ ಒಂದು ದೇವ್ರ ಮುಖ ನೋಡಿ ಆ ದರ್ಶನ ಒಂದು ಸೆಕೆಂಡ್ಸಲ್ಲಿ ದರ್ಶನ ಹೋಗುತ್ತೆ. ಬಟ್ ಸ್ಟಿಲ್ ಮತ್ತೆ ಆಚೆ ಬರೋಷ್ಟರಲ್ಲಿ ಮತ್ತೆ ಯಾವಾಗ ಬರೋದು ತಿರುಮಲಗೆ ಅನಿಸುತ್ತೆ ಪ್ರತಿ ಸಲನೂ. ಸೊ ಅದೇ ಆ ಒಂದು ತಿರುಮಲಲ್ಲಿರೋದು ಒಂದು ಏನಂತಾರೆ ಅಟ್ರಾಕ್ಷನ್ ಅಂತಲೇ ಹೇಳ್ಬೋದು. ಎಷ್ಟು ಸಲ ಹೋದ್ರೂ ಮತ್ತೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ನನಗಂತೂ ಸಖತ್ ಲಕ್ಕಿ, ನಮ್ಮ ಹಸ್ಬೆಂಡ್ ಅವರ ಫ್ಯಾಮ್ಲಿ ಎಲ್ಲ ಅಲ್ಲೇ ವರ್ಕ್ ಮಾಡೋದ್ರಿಂದ ಒಂಥರ ನಮಗೆ ಯಾವಾಗೂ ಪ್ರತಿ ವರ್ಷವೂ ಒನ್ಸ್ ಇಲ್ಲ ಟ್ವೈಸ್ ದರ್ಶನಕ್ಕೆ ಹೋಗೋಂಗಾಗುತ್ತೆ. ಆ ದೇವರೇ ನಮ್ಮನ್ನು ಅಲ್ಲಿಗೆ ದರ್ಶನಕ್ಕೆ ಕರ್ಸ್ಕೊಳ್ತಾರೇನೋ ಅನ್ನೋಂಗಾಗುತ್ತೆ. ನಮ್ಮ ಮನೆ ದೇವ್ರು ಬೇರೆ ವೆಂಕಟರಮಣ ಸ್ವಾಮಿ. ಸೊ ಆ ಒಂದು ರೀಸನಿಂದ ಪ್ರತಿ ವರ್ಷವೂ ನಾವು ದರ್ಶನಕ್ಕೆ ಹೋಗ್ತೀವಿ. ಸೊ ಹೋಗ್ಬೇಕಾದ್ರೆ ನೋಡಿ ಇದೆಲ್ಲ ಕಾಡು ಮಂಗಗಳು ಸಖತ್ತು ಒಳ್ಳೆ ರಿಯಲ್ ಹ್ಯೂಮನ್ಸ್ ಥರನೇ ಬಿಹೇವ್ ಮಾಡ್ತಾ ಇರುತ್ತೆ. ಪಾಪ ಅದು ನಾವು ಕಾರ್ ನಿಲ್ಲಿಸಿದ ತಕ್ಷಣ ಬಾಳೆಹಣ್ಣು ಏನೋ ಕೊಡ್ತೀವೇನೋ ಅಂತ ಪಾಪ ಕಾಯ್ತಾಯಿತ್ತು. ನಮ್ಗೆ ಐಡಿಯಾ ಇರಲಿಲ್ಲ. ಸೊ ಹಂಗೆ ದರ್ಶನಕ್ಕೆ ಹೋಗುವಂಥ ಒಂದು ಬ್ಯುಸಿಯಲ್ಲಿ ನಾವು ಮರ್ತುಬಿಟ್ಟು ಹೋಗ್ಬಿಟ್ವಿ. ಆಮೇಲೆ ಅನ್ನಿಸ್ತು, ಅಯ್ಯೋ ಏನನ್ನ ತೊಗೊಂಡು ಹೋಗ್ಬೇಕಾಗಿತ್ತು ಈ ಮಂಗಗಳಿಗೆ ಅಂತ. ಸೊ ನೀವೇನಾದರೂ ಹೋದಾಗ ತೊಗೊಂಡೋಗಿ, ಅದು ತುಂಬ ಮಂಗಗಳಿರುತ್ತೆ, ಅದಕ್ಕೆಲ್ಲ ಕೊಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ.
ಮತ್ತು ಈ ಒಂದು ಪಾಯಿಂಟ್ ಇದೆ, ಎಷ್ಟೊಂದು ಜನ ಈ ಒಂದು ಪಾಯಿಂಟ್ನ ನೋಡಿರಲ್ಲ, ಎಸ್ಪೆಷಲಿ ಬಸ್ಸಲ್ಲೆಲ್ಲ ಹೋಗೋರು. ಬಟ್ ನೀವೇನೋ ಓನ್ ವೆಹಿಕಲ್ ಹೋಗೋಂಗಿದ್ರೆ ತಿರುಪತಿದು ಇದು ತಿರುಮಲಲ್ಲಿ ಒಂದು ಪಾಯಿಂಟ್ ವ್ಯೂ ಪಾಯಿಂಟ್ ಇರುತ್ತೆ, ಅಲ್ಲಿಂದ ಫುಲ್ ತಿರುಪತಿ ಕಾಣುತ್ತೆ ಕೆಳಗಡೆ. ಸಖತ್ತಾಗಿರುತ್ತೆ ಈ ಒಂದು ವ್ಯೂ ನೋಡೋಕ್ಕೆ. ಇದನ್ನು ಮಾತ್ರ ಮಿಸ್ ಮಾಡಬೇಡಿ. ನೋಡ್ತಾ ಇರ್ಬೋದು ಎಷ್ಟು ಆ ಒಂದು ಬೆಟ್ಟಗಳಿಂದ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಸ್ಪೆಷಲಿ ಈ ಮಂತ್ ಬೇರೆ ಫುಲ್ ಹಚ್ಚ ಹಸಿರಾಗಿರುತ್ತೆ ಬೆಟ್ಟಗಳೆಲ್ಲ. ಸೊ ನಾವು ಹೋಗಿ ಆ ಒಂದು ವ್ಯೂ ಪಾಯಿಂಟಲ್ಲೆಲ್ಲ ನಿಂತ್ಕೊಂಡು ಒಂದು ಸ್ವಲ್ಪ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊಂಡ್ವಿ ಅಂತಲೇ ಹೇಳ್ಬೋದು. ಸೊ ಇನ್ಲಾಸ್ ಸೈಡ್ ಫ್ಯಾಮ್ಲಿನ ಸಹ ಸ್ವಲ್ಪ ತೋರಿಸಿ ವ್ಲಾಗ್ಸಲ್ಲಿ ಅಂತ ತುಂಬ ಜನ ನನಗೆ ಹೇಳಿದ್ದೀರಾ. ಸೊ ಆ್ಯಕ್ಚುಲಿ ತೋರಿಸ್ದಿರೇ ಇರೋದಕ್ಕೆ ರೀಸನ್ ಏನಂದರೆ ಅವರೆಲ್ಲ ಬೇರೆ ಸ್ಟೇಟ್ಸಲ್ಲಿದ್ದಾರೆ. ಅಂದರೆ ಇವಾಗ ಒಬ್ಬರು ಕೊಯಂಬತ್ತೂರಲ್ಲಿದ್ದಾರೆ, ಇನ್ನು ಸ್ವಲ್ಪ ಜನ ಆಂಧ್ರಲ್ಲಿದ್ದಾರೆ, ಈ ಥರ ಇದ್ದಾರೆ. ಕರ್ನಾಟಕದಲ್ಲಿರೋರು ತುಂಬ ಕಡಿಮೆ, ಒಂದು ಫ್ಯಾಮ್ಲಿ ಏನೋ ಇದೆ ಅಷ್ಟೇ, ಹಸ್ಬೆಂಡ್ಗೆ ರಿಲೇಟಿವ್ಸ್ ಫ್ಯಾಮ್ಲಿ. ಸೊ ಆ ಒಂದು ರೀಸನಿಂದ ನನಗೆ ಹೆಚ್ಚಾಗಿ ಅವ್ರನ್ನೆಲ್ಲ ವ್ಲಾಗ್ಸಲ್ಲಿ ತೋರ್ಸೋಕ್ಕಾಗಲ್ಲ. ಬಟ್ ಈ ಥರ ಲೈಕ್ ಹೋದಾಗ ಮೀಟ್ ಮಾಡಿದಾಗ ಕಂಪಲ್ಸರಿ ಅವ್ರನ್ನೆಲ್ಲ ವ್ಲಾಗ್ಸಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಈ ಸಲ ಅಂತೂ ದರ್ಶನಕ್ಕೆ ಹೋಗಿ ಹಂಗೆ ಬಂದುಬಿಟ್ವಿ. ಯಾಕಂದರೆ ಸಡನ್ನಾಗಿ ನಮಗೆ ಕಾಲ್ ಬಂತು. ನಾವು ಪಾಂಡಿಚೇರಿ ಟ್ರಿಪ್ಪಿಂದ ಬಂದ ತಕ್ಷಣವೇ ಅಲ್ಲ, ಪಾಂಡಿಚೇರಿ ಟ್ರಿಪ್ಪಲ್ಲಿ ನಾವು ಇದ್ದಾಗೆ ಫೋನ್ ಬಂತು, ಈ ಥರ ದರ್ಶನಕ್ಕೆ ಅಲೋ ಮಾಡ್ತಾಯಿದ್ದಾರೆ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬರ್ಬೋದು, ನಾನು ಪರ್ಮಿಷನ್ ತೊಗೊಂಡಿರ್ತೀನಿ ಅಂತ. ಸೊ ದೇವ್ರ ದರ್ಶನಕ್ಕೆ ಸಿಗೋದೇ ರೇರು, ಅಂಥದ್ರಲ್ಲಿ ನಾವು ಇಲ್ಲ ಅಂತ ಹೇಗೆ ಹೇಳೋದು. ಸೊ ಅದಕ್ಕೆ ಇಲ್ಲ, ನೀವು ಬುಕ್ ಮಾಡಿ ಪಾಂಡಿಚೇರಿಯಿಂದ ಬಂದ ತಕ್ಷಣ ನೆಕ್ಸ್ಟ್ ಡೇನೇ ನಾವು ಬರ್ತೀವಿ ಅಂತ. ಸೊ ನಾವು ಪಾಂಡಿಚೇರಿ ಟ್ರಿಪ್ ಮುಗಿಸ್ಕೊಂಬಂದ್ವಿ, ಒನ್ ಡೇ ಗ್ಯಾಪು, ನೆಕ್ಸ್ಟ್ ಡೇನೇ ಮತ್ತೆ ತಿರುಮಲಗೆ ಹೋದ್ವಿ. ಸೊ ಈ ಥರ ಆಯಿತು ಈ ಸಲ. ಬಟ್ ದರ್ಶನ ಮಾತ್ರ ತುಂಬಾ ಚೆನ್ನಾಗಾಯಿತು, ಸಖತ್ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ಪ್ರತಿ ವರ್ಷ ತಿರುಮಲ ಇಲ್ಲ ಈ ಥರ ದರ್ಶನಕ್ಕೆ ಹೋದಾಗ ಅಲ್ಲಿ 3 ಫ್ಯಾಮ್ಲೀಸ್ ಇದೆ. ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಮತ್ತು ಚಿಕ್ಕಮ್ಮ ಈ ಥರ ಎಲ್ಲ ಇದ್ದಾರೆ. ಎಲ್ಲರ ಮನೆಯೂ ವಿಸಿಟ್ ಮಾಡಿ ಬರ್ತಾಯಿದ್ವಿ. ಬಟ್ ಈ ವರ್ಷ ವಿಸಿಟ್ ಮಾಡೋಕ್ಕಾಗಲಿಲ್ಲ. ರೀಸನ್ ಏನಂದರೆ ಸಡನ್ ಪ್ಲ್ಯಾನ್ ಇದು. ಸೊ ಹೋದ್ವಿ, ನೈಟ್ ಸ್ಟೇ ಮಾಡಿದ್ವಿ, ಬೆಳಗ್ಗೆ ಹೋಗಿ ದರ್ಶನಕ್ಕೆ ಹೋದ್ವಿ. ದರ್ಶನದಿಂದ ರಿಟರ್ನ್ ಆಗೋಷ್ಟರಲ್ಲಿ ಅಲ್ಲೆಲ್ಲ ಲಡ್ಡು ಎಲ್ಲ ತೊಗೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ರಿಟರ್ನ್ ಆಗೋಷ್ಟರಲ್ಲೇ ಸಂಜೆ ಆಗೋಯಿತು. ನೆಕ್ಸ್ಟ್ ಡೇ ದಸರಾ ಹಬ್ಬ, ಆಯುಧ ಪೂಜೆ. ಸೊ ಎಲ್ಲೂ ಹೋಗೋಕ್ಕಂತೂ ಆಗಲಿಲ್ಲ. ಅಲ್ಲಿಂದ ಹಂಗೆ ದರ್ಶನ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಬಂದುಬಿಟ್ವಿ. ಸೊ ನೀವೇನಾದರೂ ಮೂಡಿ ಕೊಡೋವಂಥ ಪ್ಲ್ಯಾನ್ ಇದ್ದರೆ ತುಂಬ ಪ್ಲೇಸಸಲ್ಲಿ ಕೊಡ್ಬೋದು. ನಾವು ಇವತ್ತು ಬಂದಿದ್ದಂಥ ಪ್ಲೇಸ್ ಬಂದು ವೆಂಕಟಾದ್ರಿ ನಿಲಯ ಅಂತ. ಅಲ್ಲಿ ಒಂದು ಹಾಲ್ ಥರ ಇರುತ್ತೆ, ಅಂದರೆ ತುಂಬ ಫ್ಲೋರ್ಸ್ ಇರುತ್ತೆ. ಒಂದೊಂದು ಫ್ಲೋರಲ್ಲಿ ಒಂದೊಂದು ಇರುತ್ತೆ. ಅಂದರೆ ಒಂದು ಫ್ಲೋರ್ ಮುಡಿ ಕೊಡೋದಕ್ಕೆ, ಒಂದರಲ್ಲಿ ಒಂಥರ ಚೌಲ್ಟ್ರಿ ಥರ ಫುಲ್ಲು ರೂಮ್ಸ್ ಇರುತ್ತೆ ಬಂದಿರೋರಿಗೆ, ಇನ್ನೊಂದರಲ್ಲಿ ಫುಲ್ಲು ಅನ್ನಪ್ರಸಾದಗಳು ನಡೀತಾ ಇರುತ್ತೆ ಈ ಥರ. ಸೊ ಬಂದಿರೋರ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಎಲ್ಲನೂ ಒಂದೇ ಕಡೆನೇ ಅವ್ರು ಆರ್ಗನೈಸ್ ಮಾಡಿರ್ತಾರೆ. ಇದು ಹೊಸ ಬಿಲ್ಡಿಂಗು. ಸೊ ನಮಗೆ ಇಲ್ಲಿ ಟಿಕೆಟ್ ಕೌಂಟರ್ ಹತ್ರ ಫಸ್ಟು ಟಿಕೆಟ್ ತೊಗೊಂಡು ನೆಕ್ಸ್ಟು ಮುಡಿ ಕೊಡೋವಂಥ ಒಂದು ಪ್ರೋಸೆಸ್ ನಡೀತು. ಸೊ ಇಲ್ಲಿ ಇವ್ರು ವರ್ಕ್ ಮಾಡೋದ್ರಿಂದ ಅಲ್ಲಿರೋರೆಲ್ಲ ಆಲ್ಮೋಸ್ಟ್ ನಮ್ಮ ಹಸ್ಬೆಂಡ್ ಅವ್ರ ಭಾವಕ್ಕೆ ಗೊತ್ತಿರೋದ್ರಿಂದ ನಮಗೇನು ತೊಂದರೆನೇ ಆಗಲಿಲ್ಲ. ಎಲ್ಲ ಅವರೇ ಕರ್ಕೊಂಡೋಗಿ ಎಲ್ಲ ಮಾಡಿಸ್ಕೊಂಡು ನಮ್ಮನ್ನು ಕರ್ಕೊಂಬಂದರು. ಸೊ ನೀವೇನಾದ್ರು ಫಸ್ಟ್ ಟೈಮ್ ಹೋಗೋಂಗಿದ್ರೆ ಇದು ವೆಂಕಟಾದ್ರಿ ನಿಲಯ ಅಂತಿದೆಯಲ್ಲ, ಇಲ್ಲಿ ತುಂಬ ಒಂಥರ ನೀಟಾಗಿದೆ ಪ್ಲೇಸು. ಏನು ಒಂಥರ ನಿಮಗೆಲ್ಲೂ ಅನ್ಹೈಜೀನ್ ಅನಿಸಲ್ಲ ಮತ್ತು ತುಂಬ ಕ್ರೌಡಿ ಅನಿಸಲ್ಲ. ಸೊ ನೀವು ಅಲ್ಲಿ ಟ್ರೈ ಮಾಡ್ಬೋದು. ಸೊ ಇಲ್ಲಿ ನನ್ನ ಮಗ ಅಂತೂ ಎಲ್ಲಿ ಅಳ್ತಾನೋ ಅಂತ ಭಯ ಬಿದ್ದಿದೆ. ಲಾಸ್ಟ್ ಟೈಮ್ ಕೊಟ್ಟಾಗೂ ಸುಮ್ಮನೆ ಕೂತಿದ್ದ ಪಾಪ ಮಗು, ನೀಟಾಗಿ ಮಾಡಿಸ್ಕೊಂಡ. ಈ ಸಲನೂ ನೋಡಿ ನೀಟಾಗಿ ಮಾಡಿಸ್ಕೊಂಡಿದ್ದಾನೆ. ಸೊ ಫೈನಲಿ ಗುಂಡಾಗಿದ್ದಾನೆ. ಸೊ ನೆಕ್ಸ್ಟು ಅಲ್ಲೇ ಗಂಧ ಎಲ್ಲ ಟ್ಯಾಬ್ಲೆಟ್ಸ್ ಥರ ಇಟ್ಟಿರ್ತಾರೆ, ಅದನ್ನು ಈ ಥರ ತಣ್ಣಗಿರಲಿ ಮಕ್ಕಳಿಗೆ ಅಂತ ಈ ಥರ ಹಚ್ಚಿ ಇವಾಗ ನೆಕ್ಸ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಆ ದರ್ಶನಕ್ಕೆ ಹೋಗೋದ್ರಲ್ಲೆಲ್ಲ ಮೊಬೈಲ್ಸ್ ಎಲ್ಲ ಅಲೋ ಮಾಡಲ್ಲ. ಸೊ ನಾವು ಕಾರಲ್ಲೇ ಇಟ್ಬಿಟ್ಟು ದರ್ಶನ ಆಲ್ಮೋಸ್ಟ್ ಒಂದು 2.5 hours ಏನೋ ತಗೊಳ್ತು ನಮಗೆ. 2.5 hours ಏನಿಲ್ಲ, 2 hours ಅಲ್ಲೇ ದರ್ಶನ ಮುಗ್ದೋಯ್ತು. ಬಟ್ ಆಚೆ ಬಂದಮೇಲೆ ಮತ್ತೆ ಲಡ್ಡು ಕೌಂಟ್ರ್ ಹತ್ರ ಎಲ್ಲ ಹೋದ್ವಲ್ಲ, ಅಲ್ಲಿ ತುಂಬ ಜನ ಇದ್ದರು. ಏಕೆಂದರೆ ಬ್ರಹ್ಮೋತ್ಸವ ನಡೀತಾ ಇರೋದ್ರಿಂದ ಎಲ್ಲ ಮೆರವಣಿಗೆ ಎಲ್ಲ ಹೋಗ್ತಾ ಇರುತ್ತೆ. ಅದೆಲ್ಲ ನನ್ನ ಮೊಬೈಲ್ ಇರಲಿಲ್ಲ ನನ್ನ ಹತ್ರ. ಸೊ ಲಾಸ್ಟ್ ಟೈಮ್ ಹೋದಾಗ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಶೇರ್ ಮಾಡಿದ್ದೆ ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ. ಸೊ ನೀವೇನಾದರೂ ನನ್ನ ಹಳೆಯ ವ್ಯೂವರ್ಸ್ ಆದರೆ ನಿಮ್ಗೆ ಐಡಿಯಾ ಇರುತ್ತೆ ಅದು ಬ್ರಹ್ಮೋತ್ಸವ ಯಾವ ಥರ ಇತ್ತು ಅಂತ. ಈ ಸಲ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ನೋಡ್ತೀನಿ, ಆದರೆ ಕ್ಯಾಪ್ಚರ್ ಮಾಡಿ 100% ಹಾಕ್ತೀನಿ. ಸೊ ಇಲ್ಲಿಂದ ಇವಾಗ ಶಾಪಿಂಗ್ ಸೆಂಟರ್ ಹತ್ರ ಬಂದಿದ್ದೀವಿ. ಇಲ್ಲಿ ಬರೋಷ್ಟರಲ್ಲೇ ಮಕ್ಕಳು ನಮಗೆ ಬೊಂಬೆ ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳ್ತಾನೆ ಇದು ಕಾರಲ್ಲಿ. ಸೊ ನಮ್ಮ ಅತ್ತಿಗೇನು ಇಲ್ಲ ಅಷ್ಟು ಕೇಳ್ತಾ ಇದ್ದಾರೆ, ನಿಲ್ಲಿಸು ಅಂತ ಹೇಳಿದ್ದಕ್ಕೆ ನಾವು ಬಂದು ಅಲ್ಲಿ ಸ್ವಲ್ಪ ಒಂದು 5-10 minutesಲ್ಲಿ ಬಂದುಬಿಡ್ತೀವಿ ಅಂತ ಅಲ್ಲಿ ಪೊಲೀಸರ ಹತ್ರ ಕೇಳಿ ಅಲ್ಲಿ ನಮ್ಮ ಹಸ್ಬೆಂಡ್ ಕಾರಲ್ಲೇ ಕೂತಿದ್ದಾರೆ. ನಾನು ನಮ್ಮ ಅತ್ತಿಗೆ ಎಲ್ಲ ಬಂದು ಇಲ್ಲಿ ಶಾಪಿಂಗ್ ಮಾಡ್ತಾಯಿದ್ದೀವಿ. ಸೊ ನಾನು ಯೂಶ್ವಲಿ ಈ ಒಂದು ಟೂರಿಸ್ಟ್ ಪ್ಲೇಸಸ್ಸಲ್ಲೆಲ್ಲ ಜಾಸ್ತಿ ಶಾಪಿಂಗ್ ಮಾಡಲ್ಲ, ಯಾಕಂದರೆ ತುಂಬ ಪ್ರೈಸಸ್ ಇರುತ್ತೆ. ಬಟ್ ನಮ್ಮ ಅತ್ತಿಗೆ ಕೊಡಿಸ್ದೆ, ನೀವೇನ ಬಳೆ ಎಲ್ಲ ತೊಗೊಳ್ಳಿ ಅಂತ.
ಹೆಣ್ಮಕ್ಳಿಗೆ ನಾವು ಕೊಟ್ಟು ತುಂಬ ಸಂತೋಷವಾಗಿ ಕಳಿಸ್ಬೇಕು, ಅದು ನನ್ನ ಕಾನ್ಸೆಪ್ಟು. ಸೊ ಆ ಒಂದು ರೀಸನಿಂದ ಅವ್ರಿಗೆ ಏನು ತೊಗೊಂಡ್ರೂ ತೊಗೊಳ್ತಾ ಇರಲಿಲ್ಲ. ಫೈನಲಾಗಿ ಒಂದು ಜೊತೆ ಬಳೆ ಮಾತ್ರ ತೊಗೊಂಡ್ರು. ಮತ್ತು ಮಕ್ಕಳೆಲ್ಲ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ರು. ಅಂದರೆ ಅವ್ರದ್ದು ಏನೇನೋ ಪೆನ್ಸಿಲ್ಸ್ ಅಂತೆ ಏನೇನೋ ತುಂಬಾ ಶಾಪಿಂಗ್ ಮಾಡಿದ್ರು. ಆಲ್ಮೋಸ್ಟ್ ಅಲ್ಲಿ ಇದ್ದಿದ್ದರಲ್ಲೆಲ್ಲ ಒಂದೊಂದು ಬೇಕು ಅಂತ ತೊಗೊಂಡ್ರು. ಅದರದ್ದೆಲ್ಲ ಗ್ಲಿಮ್ಸ್ ಇನ್ಯಾವತ್ತಾದರೂ ಆ್ಯಡ್ ಮಾಡ್ತೀನಿ ಏನೇನು ತೊಗೊಂಡಿದ್ದಾರೆ ಅಂತ. ಸೊ ನೀವು ಬ್ರಹ್ಮೋತ್ಸವ ಟೈಮಲ್ಲಿ ಡೆಕೋರೇಷನ್ ಅಂತೂ ನೈಟ್ ವ್ಯೂ ನೀವು ನೋಡಲೇಬೇಕು, ತುಂಬಾ ಚೆನ್ನಾಗಿರುತ್ತೆ. ಈ ಮೈಸೂರಲ್ಲಿ ದಸರಾ ಟೈಮಲ್ಲಿ ಹೆಂಗೆ ಲೈಟಿಂಗ್ಸ್ ಇರುತ್ತಲ್ವ ಆ ಥರ ಇರುತ್ತೆ. ಬಟ್ ನಾವು ಹೋದಾಗ ಇನ್ನೂ ಅಷ್ಟು ಕತ್ತಲಾಗಿರಲಿಲ್ಲ, ಇಲ್ಲಾಂದಿದ್ರೆ ಅದೆಲ್ಲ ತುಂಬ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಸೊ ಆಲ್ಮೋಸ್ಟ್ ನಾವು ಕೆಳಗಡೆ ತಿರುಮಲ ಬೆಟ್ಟ ಇಳಿದ್ಮೇಲೆ ಒಂದು ಸ್ವಲ್ಪ ಈವ್ನಿಂಗ್ ಆಗ್ತಾ ಲೈಟಿಂಗ್ಸ್ ನೋಡಿ ಈ ಥರ ಕಾಣ್ತಾಯಿತ್ತು. ಸಖತ್ ಬ್ಯೂಟಿಫುಲ್ ಆಗಿತ್ತು. ಮತ್ತು ಎಲ್ಲ ರೋಡ್ಸು ಈ ಥರನೇ ಮಾಡಿದರು ನೋಡಿ, ತುಂಬಾ ಚೆನ್ನಾಗಿತ್ತು. ಇನ್ನು ಸ್ವಲ್ಪ ತಿರ್ಬೇಕಾಗಿತ್ತೇನೋ ಅಂತ ಅನಿಸ್ತಾಯಿತ್ತು. ಬಟ್ ಆಲ್ರೆಡಿ ಲೇಟ್ ಆಗೋಗುತ್ತೆ, ಮತ್ತೆ ಮನೆಗೆ ರೀಚ್ ಆಗಬೇಕು ಅಂತ ನಮ್ಮ ಅತ್ತಿಗೆ ಬೇರೆ ಇಲ್ಲ ನೀವು ಊಟ ತಿನ್ಕೊಂಡು ಓಡ್ಬಿಡಿ ಇಷ್ಟೊತ್ತಾಗಿದೆ, ಇನ್ನು ಮತ್ತೆ ಹೋಗಿ ಮನೇಲಿ ಏನು ಮಾಡ್ತೀರಾ ಅಂದಿದ್ದಕ್ಕೆ ಆಯಿತು ಅಂದ್ಬಿಟ್ಟು ಇವಾಗ ಅವ್ರ ಮನೆ ಹೋಗಿ ಊಟ ತಿನ್ಕೊಂಡು ಬಿಡೋಣ ಅಂತ ಇವಾಗ ಬರ್ತಾಯಿದ್ದೀವಿ. ಆಲ್ಮೋಸ್ಟ್ ಸಂಜೆನೇ ಆಗೋಯ್ತು. ನಾನು ಬೇರೆ ಇವತ್ತು ಒಂದೊತ್ತಲ್ಲಿ ಹೋಗಿ ದರ್ಶನ ಮಾಡೋಣ ಅಂತ ಅಂದ್ಕೊಂಡು ಬೆಳಗ್ಗೆ ಟಿಫನೂ ತಿಂದಿಲ್ಲ. ಅಲ್ಲೋಗಿ ಆನ್ ದ ವೇ ಅಲ್ಲಿ ಏನು ಪ್ರಸಾದ ಕೊಡ್ತಾರಲ್ಲ ಅಷ್ಟೇ ತಿಂದಿದ್ದು. ಮಧ್ಯಾಹ್ನ ಊಟನೂ ಇಲ್ಲ, ಫುಲ್ ಸುಸ್ತಾಗ್ಬಿಟ್ಟಿದ್ದೆ. ಸೊ ಯೂಶ್ವಲಿ ನಾನು ತಿರುಮಲಗೆ ಹೋದಾಗ ಒಂದೊತ್ತಲ್ಲೇ ಹೋಗ್ತೀನಿ, ಅಂದರೆ ಊಟ ತಿಂದಿರೋ ಹೋಗಿ ದರ್ಶನ ಮುಗಿದ್ಮೇಲೆ ಬಂದು ತಿನ್ನೋದು. ಬಟ್ ಇವತ್ತು ಲೈಕ್ ತುಂಬ ಲೇಟ್ ಆಗೋಯಿತು ದರ್ಶನ ನಮ್ಮದು. ಯೂಶ್ವಲಿ ಬೆಳಗ್ಗೆನೇ ಇರ್ತಾಯಿತ್ತು ದರ್ಶನ, ಬಟ್ ಇವತ್ತು 1 o'clock ಮೇಲೆ ಏನೋ ನಾವು ದರ್ಶನಕ್ಕೆ ಹೋಗಿದ್ದು. ಅಲ್ಲಿ ಆಚೆ ಬರೋಷ್ಟರಲ್ಲೇ 3 ಗಂಟೆ ಆಯಿತು. ಮತ್ತು ಒಂದು ಲಡ್ಡು ಕೌಂಟ್ರ್ ಹತ್ರ 1 hour 1.5 hour ಅಲ್ಲೇ ಆಯಿತು. ಮತ್ತು ಆ ಒಂದು ರಥಗಳು ಎಂಥದೆಲ್ಲ ಇತ್ತಲ್ಲ ಅದೆಲ್ಲ ನೋಡ್ಕೊಂಡು ಇನ್ನು 1 hour ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ. ಸೊ ಹಂಗೂ ನಮ್ಮ ಅತ್ತಿಗೆ ಉಪ್ಮಾ ಎಲ್ಲ ಮಾಡಿಕೊಟ್ರು, ಅಲ್ಲೆಲ್ಲ ತಿಂದು ಇವಾಗ ನೆಕ್ಸ್ಟು ನಾವು ಕೋಲಾರ್ಗೆ ರಿಟರ್ನ್ ಆಗ್ತಾಯಿದ್ವಿ. ಸೊ ಆನ್ ದ ವೇ ಅಂತೂ ಈ ಥರ ಬ್ಯಾಂಗಲ್ ಬಂಗಾರಿ ಎಲ್ಲ ಸಾಂಗ್ ಹಾಕ್ಕೊಂಡು ಒಳ್ಳೆ ಎಂಜಾಯ್ ಮಾಡ್ಕೊಂಡು ಮಕ್ಕಳು ಬಂದರು. ಸೊ ಮಗ ಅಂತೂ ನನ್ನ ಗುಂಡಮ್ಮ ನನ್ನ ತೋರಿಸ್ಬೇಡ ಅಂತ ಹೇಳ್ತಾ ಇದ್ದಾನೆ. ಸೊ ಇನ್ ಬಿಟ್ವೀನ್ ನಿಮ್ಮ ಮಕ್ಕಳದು ಸ್ವಲ್ಪ ಮಾತಾಡೋದೆಲ್ಲ ತೋರಿಸಿ ಅಂತ ಹೇಳ್ತೀರಲ್ವ. ಆ್ಯಕ್ಚುಲಿ ಏನಂದರೆ ಈ ಥರ ಕಾಪಿರೈಟ್ಸ್ ಎಲ್ಲ ಬಂದುಬಿಡುತ್ತೆ ಈ ಸಾಂಗ್ಸ್ ಎಲ್ಲ ಇರೋವಾಗ. ಸೊ ನಾನು ಹಿಂದೆ ಮಾತಾಡಲೇಬೇಕಾಗುತ್ತೆ, ಇಲ್ಲಾಂದರೆ ಆ ವಿಡಿಯೋದು ಮಾನಿಟೈಸ್ ಆಗೋಲ್ಲ. ಸೊ ಆ ಒಂದು ರೀಸನಿಂದ ನಾನು ಯೂಶ್ವಲಿ ಅದು ಬ್ಯಾಕ್ಗ್ರೌಂಡಿನ ಮ್ಯೂಸಿಕ್ಸ್ ಇದ್ದರೆ ಎಲ್ಲ ಹಾಕಲ್ಲ ಯೂಶ್ವಲಿ. ಸೊ ಈ ರೀತಿ ಇತ್ತು ನಮ್ಮ ಒಂದು ಜರ್ನಿ. ನಿಮ್ಮೆಲ್ಲರಿಗೂ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.